ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ಹೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಬನ್ನಿ ನಮ್ಮ ಹೂವಿನ ತೋಟದಲ್ಲಿ ಯಾವ ಹೂಗಳೆಲ್ಲ ಇದೆ ಅಂತ ಹೇಳಿ ನೋಡುವ. ಏನು ಮಾಡ್ತಿದ್ದೀರಾ? ನಾನು ಹರಿವೆ ತೆಗಿತಾ ಇದ್ದೇನೆ, ಸಾಂಬಾರು ಮಾಡುವ ಅಂತ. ಗಿಡ ಇಷ್ಟು ಉದ್ದ ಬಂದಿದೆ ನೋಡಿ, ಉದ್ದ ಬಂದಿದೆ. ಇದರದ್ದು ನಾನು ಮೊನ್ನೆ ಒಮ್ಮೆ ತೆಗ್ದದ್ದು ಸ್ವಲ್ಪ, ಈಗ ವಾಪಸ್ ಆಗಿದೆ ತೆಗಿಲಿಕ್ಕೆ. ನೋಡು ಎಷ್ಟು ಚಂದ. ಅದೆಂತ ತುದಿ ತುದಿ ತೆಗಿಯುವುದಾ? ಅದರದ್ದು ತುದಿ ತುದಿ ಎಳತ್ತು ತೆಗೆದು ಪಲ್ಯ ಮಾಡ್ಲಿ. ತೋರಿಸಿ ಇಲ್ಲಿ ಕೈಯಲ್ಲಿ. ಅಂತ ಎಲೆಯನ್ನು ತೆಗಿಯುದಾ? ಇಂಥ ಎಲೆಯನ್ನು ಅದರ ಕೊಡಿಯನ್ನೆಲ್ಲ ತೆಗೆಯುವುದು, ಮತ್ತೆ ಪಲ್ಯ ಆಗ್ತದೆ, ಸಾಂಬಾರು ಆಗ್ತದೆ. ಏನಾದರೂ ಮಿಕ್ಸ್ ಎಂತಹ ಇದು ಹುರುಳಿಯ ಇಲ್ಲದಿದ್ದರೆ ತೊಗರಿಬೇಳೆ ಏನಾದರೂ ಹಾಕಿ ಸಾಂಬಾರು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಪಲ್ಯ ಮಾಡಬೇಕು, ಚಂದ ಪಲ್ಯ ಒಳ್ಳೇದಾಗ್ತದೆ. ಇದು ಹೆಲ್ತಿಗೆ ಒಳ್ಳೇದಲ್ಲ, ಇದರಲ್ಲಿ ಎಂತ ಬ್ಲಡ್ ತುಂಬುತ್ತದೆ ಅಂತ ಹೇಳ್ತಾರೆ. ಎಂತ ಯಾವುದು ರಿಚ್ ಇದರಲ್ಲಿ ಹೇಳಿ ನೋಡ? ಯಾವುದು ನನಗೆ ಗೊತ್ತಿಲ್ಲ. ಆ್ಯನ್ ರಿಚ್. ಹೌದಾ? ಕಬ್ಬಿನಾಂಶ ಅದೇ ಒಳ್ಳೇದುಂಟಲ್ಲ, ಕಾಡ್ಲಿಕ್ಕೆ ಮಾರು. ನೋಡು ಇದರಲ್ಲಿ ಹೂವಾಗಿದೆ. ಇದೇನು ಹೂವಾಗಿದೆ? ಹಾಗೆ ಇದು ಇರ್ಲಿ ಅಂತ ನಮಗೆ ಬೀಜಕ್ಕೆ ಬೇಕಲ್ಲ. ಬೀಜ ಯಾವ್ದು ಎಷ್ಟು ಚೆನ್ನಾಗಿ ಕಾಣ್ತದೆ. ಅದರಲ್ಲೇ ಒಳಗಡೆ ಉಂಟಲ್ಲ, ಇದರಲ್ಲೆಲ್ಲ ಬೀಜವೇ ಇರುದು. ಇದರಲ್ಲೇ ಸುಮಾರು ಗಿಡ ಆಗ್ಬೋದು ಮಾಡಿದ್ರೆ. ಮಾಡಬೇಕು. ಏನು ಒಮ್ಮೆ ಸಾಂಬಾರು ಮಾಡ್ಲಿಕ್ಕೆ ಒಳ್ಳೇದಾಗ್ತದಲ್ಲ. ಅಲ್ಲ, ಒಂದು ಅರ್ಜೆಂಟಿಗೆ ಆಗ್ತದೆ ಅಂತ ಹೇಳಿ ಹೊರಗಡೆ ತಕೊಂಡು ಬರುವುದಕ್ಕಿಂತ ಇಲ್ಲಿ ಮನೆಯಲ್ಲೇ ಮಾಡಿದ್ರೆ ಆರ್ಗ್ಯಾನಿಕ್ ಆಗಿ ಬೇಕಾಗುವಾಗ ತೆಗೆದು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇದರಲ್ಲಿ ಕೆಮಿಕಲ್ ಏನು ಇರುದಿಲ್ಲ ಅಲ್ಲ. ಕೆಮಿಕಲ್ ಸ್ಪ್ರೇ ಮಾಡುದಿಲ್ಲ ನಾವು, ಅದರ ಬದಲು ದನದ ಗೋಮೂತ್ರವನ್ನು ಸ್ಪ್ರೇ ಮಾಡುದಲ್ಲ. ಹೌದೌದು, ಹಾಗೆ ಅದು ಸಹ ಒಂದು ಇಮ್ಯುನಿಟಿ ಬೂಸ್ಟ್ ಆಗ್ಲಿಕ್ಕೆ ಅದಕ್ಕೆ ಸಹಾಯ ಆಗ್ತದೆ ಗಿಡಕ್ಕೆ ಅಲ್ಲ. ಹೌದೌದು. ಸಾಕಲ್ಲ, ಇವತ್ತಿಗೆ ಸಾಂಬಾರಿಗೆ ಸಾಕಲ್ಲ. ಸಾಕು, ಜಾಸ್ತಿ ಸಹ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ. ಇದು ಸಹ ಸ್ಟೆಮ್ ಸಹ ಯೂಸ್ ಮಾಡ್ತಾರಲ್ಲ, ಸ್ಟೆಮ್ ಸಹ ಇದರದ್ದು ಕೆಂಪು ಹರಿವೆ ಇದಾಗ್ತದ? ಸ್ಟೆಮ್ ಕೆಂಪು ಹರಿವೆದ ಆಗುದಿಲ್ಲ, ಆದ್ರೆ ಇದು ತುಂಬಾ ಕೆಂಪು ಅಲ್ಲ ಆಗಿರ್ಬೇಕು. ಇದರ ಇದು ಕಡ್ದು ನೋಡ್ಬೇಕಷ್ಟೇ ಕೆಂಪು ಉಂಟ ಎಂತ ಅಂತ. ಕೆಂಪಲ್ಲಿ ಮತ್ತೊಂದು ಸ್ವಲ್ಪ ಕಲರ್ ಇದು ಉಂಟು, ಅದರ್ಥ ಮಾಡ್ಲಿಕ್ಕೆ ಆಗ್ತದೆ. ಕೆಂಪು ಇಲ್ಲದು ಕೆಂಪಿದರದು ಒಳಗಡೆ ಇದು ಇರುದಿಲ್ಲ, ಮಾಂಸ ಇರುದಿಲ್ಲ ಅದಕ್ಕೆ. ಆಯ್ತು, ಹೋಗ. ಈಗ ಕರಿಮೆಣಸು ಹಣ್ಣಾಗಿದೆ ಅಂದರೆ ಈಗ ಕೊಯ್ಲಿನ ಟೈಮು. ಇದೆಲ್ಲ ಹಣ್ಣದ್ದು ಕೊಯ್ಯದಿದ್ದರೆ ಹಕ್ಕಿಗಳೆಲ್ಲ ತಿಂದೋಗ್ತದೆ. ಹಾಗೆ ಈಗ ಕೊಯ್ಯುವ ಅಂಥೇಳಿ ಏಣಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಕೈಯಲ್ಲಿ ಚೀಲ ತಗೊಂಡಿದ್ದಾರೆ, ಮತ್ತೊಂದು ಕಂಬೈ ಬೆನ್ನಿನ ಹತ್ರ ಬೆನ್ನಿಗೆ ಕಟ್ಟಿಕೊಂಡಿದ್ದಾರೆ ಕುತ್ತಿಗೆ ಹತ್ರ. ಹಾಗೆ
ಅದು ಸುಲಭವಾದ ವಿಧಾನ ಅಲ್ವಾ? ಇದಂದ್ರೆ ಸುಲಭ ಆಗ್ತದೆ. ಮೇಲೆ ಹತ್ತುವಾಗ ಕಂಬೈಯಲ್ಲಿ ಕಟ್ಟಿ ಅಲ್ಲೇ ಕೈಯಿಂದ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಮತ್ತೆ ಅಲ್ಲಿ ಚೀಲ ಎಲ್ಲ ತಕೊಂಡು ಹಾಕ್ಲಿಕ್ಕೆ ಆಗುದಿಲ್ಲ. ಹೌದು. ಇಲ್ಲದ್ರೆ ಮತ್ತೆ ಚೀಲವನ್ನು ಕಟ್ಟಿಕೊಳ್ಬೇಕು ಸೊಂಟಕ್ಕೆ, ಅದು ಆಗ್ತದೆ. ಇದು ಕಂಬೈಯನ್ನಾದ್ರೆ ಸುಲಭ ಆಗ್ತದಂತೆ ಅವರಿಗೆ. ಹಾಗೆ ಕಟ್ಟಿಕೊಂಡು ಈಗ ಏಣಿ ಇಡ್ತಾ ಇದ್ದಾರೆ. ಏಣಿ ಅದು ಅಲ್ಯೂಮಿನಿಯಂ ಸ್ಟೀಲ? ಅದು ಅಲ್ಯೂಮಿನಿಯಂ ಏಣಿ. ಅದಂದ್ರೆ ಒಂದು 10 ಫೀಟ್, ಇದು ಇನ್ನೊಂದು 20 ಫೀಟ್. ಅದು ಉದ್ದ ಇದ್ದ ಕಮ್ಮುಗಳಿಗೆ ಅಥವಾ ಮರಕ್ಕೆ ಕನೆಕ್ಟ್ ಮಾಡಿಕೊಂಡು ಹತ್ತುದು. ಮತ್ತೆ ಗಿಡ್ಡ ಇದ್ದದ್ದು 20 ಫೀಟ್ ಇದ್ದಲ್ಲಾದ್ರೆ 20 ಫೀಟ್ ಸಣ್ಣ ಒಂದನ್ನೇ ಇಟ್ಟುಕೊಂಡು ಹತ್ತುತ್ತಾರೆ. ಅದು ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಉಂಟು. ಅಲ್ಲಿ ಒಂದು ಜಾಯಿಂಟ್ ಇರ್ತದಲ್ಲ? ಹೌದೌದು, ಅದು ಜಾಯಿಂಟಿಗೆ ಅದನ್ನು ಎರಡನ್ನು ಜಾಯಿಂಟ್ ಮಾಡಿಕೊಂಡು ಮತ್ತೆ ಗಟ್ಟಿ ಇಟ್ಟುಕೊಂಡು ಹತ್ತುದು. ತೆಂಗಿನ ಮರಕ್ಕೆ ಇದ್ದಲ್ಲ ಕರಿಮೆಣಸಿನ ಗಿಡ, ಅದಕ್ಕೆ ಹೈಟ್ ಬೇಕಾಗ್ತದೆ ಹಾಗೆ. ಹೌದು. ಮತ್ತೆ ಅದು ಅಲ್ಲಿ ಕಟ್ಲಿಕ್ಕೆ ಉಂಟು ಬೀಳದಾಗೆ ಅಲ್ಲ, ಒಂದು ಅದು ಬೀಳದಾಗೆ ಬಳ್ಳಿಯಲ್ಲಿ ಇದನ್ನು ಕಟ್ಟಿಕೊಳ್ಳುದು. ಏಣಿಯನ್ನು ಒಂದು 2 ಸಹ ಹತ್ರ ಕಟ್ಟಿದ್ರೆ ಮತ್ತೆ ಹೆದ್ರಿಕಿಲ್ಲ, ಗಟ್ಟಿ ನಿಲ್ತದೆ. ಇಲ್ಲದಿದ್ರೆ ಅದು ಒಂದು ಸೈಡ್ ಹೋಗಿ ಬಿದ್ರೆ ಅದು ಡೇಂಜರ್ ಅಲ್ಲ, ಹಾಗೆ. ಆಲ್ಮೋಸ್ಟ್ ಕರಿಮೆಣಸು ಉಂಟಲ್ಲ, ಅದು ಕೆಳಗೆ ಬಿದ್ದಿರ್ತದೆ ಬಳ್ಳಿಯಿಂದ ಹಣ್ಣಾಗಿ. ತುಂಬ ಹಾಗೆ ವೇಸ್ಟ್ ಆಗಿ ಹೋಗ್ತದೆ ಹೆಕ್ಕದಿದ್ದರೆ. ಒಂದೊಂದೇ ಹೆಕ್ಕಬೇಕು, ಭಾರಿ ಕಷ್ಟ ಆಗ್ತದೆ. ಕೆಳಗೆ ಇದ್ದದನ್ನೆಲ್ಲ ನಾನು ಹೆಕ್ಕಿ ಹಾಕಿದೆ, ಮೇಲೆ ಇದ್ದದನ್ನೆಲ್ಲ ಅಪ್ಪ ತೆಗೆದು ಹಾಕ್ತಾಯಿದ್ರು ಗೋಡಿಯಲ್ಲಿ. ಹಾಗೆ ಹೇಗೂ ಕರಿಮೆಣಸು ತೆಗ್ದಾಯಿತು. ನೋಡಿ, ಕರಿಮೆಣಸು ತಂದಿದ್ದಾರೆ, ಹಣ್ಣಾಗಿದೆ, ಒಳ್ಳೆ ಹಣ್ಣಾಗಿದೆ. ಇದನ್ನಿನ್ನು ತೊಟ್ಟಿನಿಂದ ತೆಗಿಬೇಕು. ಹಾಗೆ ಈಗ ತೊಟ್ಟಿನಿಂದ ತೆಗೆದು ಎಲ್ಲ ಇದರಲ್ಲಿ ಕೆಲವು ಎಲೆ ಕೂಡ ಬಂದಿದೆ, ಇದು ಕರಿಮೆಣಸು ಕೊಯ್ಯುವಾಗ. ಹಾಗೆ ಇದನ್ನೆಲ್ಲ ತೊಟ್ಟಿನಿಂದ ತೆಗೆದು ಕ್ಲೀನ್ ಮಾಡಿ ನಂತರ ನಾಳೆ ಒಣಗ್ಲಿಕ್ಕೆ ಹಾಕುವ ಅಂತ. ಸುಲಭವಾದ ವಿಧಾನ ಎಂತ, ಒಂದೊಂದು ತೆಗೆಯುವ ಬದಲು ಒಂದು ಗೋಣಿಗೆ ಹಾಕಿ ಅದನ್ನು ಹೊಡೆದು ತೆಗೆಯುವಂತದ್ದು. ಇಲ್ಲದಿದ್ರೆ ಮಿಷನ್ ಉಂಟಂತ. ಈಗ ನಮ್ಮಲ್ಲಿ ಈಗ ಮಿಷನ್ ಇಲ್ಲ, ಸ್ವಲ್ಪ ಅಲ್ಲ ಕರಿಮೆಣಸು ಇರುದು. ಹಾಗೆ ನಾವು ಮಿಷನ್ ತೆಗಿಲಿಲ್ಲ. ಅದಕ್ಕೋಸ್ಕರ ನಾವು ಈ ಗೋಣಿಯಲ್ಲಿ ಹಾಕಿ ಅದನ್ನು ಹೊಡೆಯುವುದು, ಅಂದ್ರೆ ಗುದ್ದುದು ಇದಕ್ಕೆ ಅಂಗಳಕ್ಕ, ಇಲ್ಲದ್ರೆ ಏನಾದ್ರು ಕಲ್ಲಿಗ ಇದು ಹೊಡೆಯುದು. ಆಗ ಚಂದ ಅದು ರಟ್ಟಿ ಬರ್ತದೆ. ಅದರ ಮೇಲೆ ಇದ್ದ ಸಿಪ್ಪೆ ಹೋಗುದಿಲ್ಲ. ಹಾಗೆ ಹಣ್ಣಾದ ಹೋದ್ರೂ ಸಹ ಅದಕ್ಕೆ ರೇಟ್ ಉಂಟಂತಲ್ಲ? ರೇಟ್ ಒಳ್ಳೇದುಂಟು. ಇದು ತುಂಬಾ ಸಿಪ್ಪೆ ಹೋಗುದಿಲ್ಲ, ಅದು ತುಂಬಾ ಹಣ್ಣಾದ್ರೆ ಮಾತ್ರ ಹೋಗುದು. ಅಷ್ಟು ಹಣ್ಣಾಗ್ಲಿಲ್ಲ, ಇದು ಕಾಯಿ ಉಂಟು. ನಾರ್ಮಲ್ ಸ್ವಲ್ಪ ಹಾಕಿಕೊಳ್ಳುವಂತದಲ್ಲ, ಎಷ್ಟು ಬೇಕಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳುದು. ತುಂಬಾ ಹಾಕಿದ್ರೆ ಅದು ಭಾರ ಉಂಟಲ್ಲ ಗುದ್ಲಿಕ್ಕೆ. ಸ್ವಲ್ಪ ಹಾಕಿಕೊಂಡು ಮತ್ತೆ ಗುದ್ದುದು. ನೋಡಿ, ಈಗ ಇಷ್ಟು ತಕೊಂಡಿದ್ದೇನೆ, ಇದನ್ನು ಹೊಡಿತೇನೆ ಸ್ವಲ್ಪ. ಇದಂದ್ರೆ ಈ ಮೆಣಸು ಬೇಗ ಹುಡಿ ಆಗುದಿಲ್ಲ. ಕೆಲವು ಮೆಣಸು ಅದ್ರಲ್ಲಿ 2-3 ಜಾತಿ ಉಂಟಲ್ಲ, ಮತ್ತೊಂದು ಉಂಟಲ್ಲ, ಎಂತ ಹೆಸರು? ಎಂತ ಹೆಸರು ಇದು? ಯಾವುದು? ಕರಿಮುಂಡದಲ್ಲಿ 2 ವಿಧ ಉಂಟು. ಕರಿಮುಂಡದಲ್ಲಿ ಇದು ಬೇಗ ಇದಾಗುದಲ್ಲ, ಹೊಡಿ
ಅಲ್ಲ, ಇದು ಲಾಸ್ಟ್ ಆಗೋ ಮೆಣಸು. ನೋಡಿ ಇದು ಹೇಗಾಗಿದೆ ಅಂತ ನೋಡಿ ಇದು ಹೇಗಾಗಿದೆ, ಹುಡಿಯಾಗಿದೆ. ತೆಗೆದು ತೋರಿಸಿ ನೋಡ. ಅದ್ರ ದಂಟೆಲ್ಲ ಹೇಗೆ ಉಂಟು ಅಂತ ತೋರಿಸಿ. ದಂಟು ಇದು ಕೆಲವು ಇರ್ತದೆ, ಹಣ್ಣದು ಉಂಟಲ್ಲ ಸ್ವಲ್ಪ ಸಿಪ್ಪೆ ಹೋಗಿದೆ. ಇಲ್ಲದಿದ್ರೆ ಇದು ಹುಡಿಯಾಗಿದೆ ಚಂದ, ತೊಂದರೆ ಇಲ್ಲ ಹೊಡೆದಕ್ಕೆ. ಕೆಲವು ಒಂದು ಉಂಟು, ಅದನ್ನು ವಾಪಸ್ ಗೋಣಿಗೆ ಹಾಕಿ ಒಂದೊಂದು ಇದ್ದದನ್ನು ವಾಪಸ್ ಹೊಡೆಯುವಂಥದ್ದಲ್ಲ. ಇದರಲ್ಲಿ ತೆಗಿತೇನೆ, ಹೊಡೆದು ಕ್ಲೀನ್ ಮಾಡುವ. ಈಗ ಎಲ್ಲ ಕ್ಲೀನ್ ಮಾಡುವ, ತೆಗಿಯುವ. ನೋಡಿ ಇಲ್ಲಿ ಒಳ್ಳೆ ಮೆಣಸು ಇದೆ ಅಲ್ವಾ, ಸ್ವಲ್ಪ ಹಣ್ಣಾಗಿದೆ ನೋಡಿ. ಇದನ್ನು ಗೋಣಿಯಲ್ಲಿ ಹಾಕಿ ಒಡೆದು ಸಪರೇಟ್ ಮಾಡಿದರೆ, ಇದರಿಂದ ತೊಟ್ಟಿಂದ ಸಪರೇಟ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಇದರ ಸಿಪ್ಪೆ ಹೋಗ್ತದೆ. ಇದರ ಸಿಪ್ಪೆ ಹೋದರೆ ನಮಗೆ ರೇಟ್ ಉಂಟಂತೆ, ಆದರೆ ನಮಗೆ ಸ್ವಲ್ಪ ಸಿಕ್ಕಿದರೆ ಸಾಕಾಗೋದಿಲ್ಲ ಅಲ್ಲ, ತುಂಬ ಬೇಕಲ್ಲ ಕ್ವಾಂಟಿಟಿ ಕೊಡುವಾಗ, ಸೆಲ್ ಮಾಡುವಾಗ. ಸೊ ಹಾಗೆ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ, ಇರಿಸುವುದು ಬೆಸಿಲಿಗೆ, ತೊಟ್ಟನ್ನೇ ಒಣಗಿಸಿ ನೆಕ್ಸ್ಟ್ ಸಪರೇಟ್ ಮಾಡುವಂಥದ್ದು. ಇದನ್ನು ಈಗಲೇ ಸಪರೇಟ್ ಮಾಡ್ಬೋದು, ಬಟ್ ಇದರ ಸಿಪ್ಪೆ ಹೋಗ್ತದೆ. ಹಾಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಉಳಿದ ಒಳ್ಳೆ ಮೆಣಸು ಇದೆಯಲ್ವ, ಅದನ್ನು ನಾವು ಒಣಗಿಸ್ಲಿಕ್ಕೆ ಹಾಕ್ತೇವೆ. ಒಣಗಿದ ನಂತರ ಸಪ್ರೇಟ್ ಮಾಡುವಂಥದ್ದು. ಸೊ ಈಗ ಒಣಗಲಿಕ್ಕೆ ಹಾಕ್ತೇನೆ. ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಉಂಟು ಇದು ಮಾಡಲಿಕ್ಕೆ, ಪುಡಿ ಮಾಡಲಿಕ್ಕೆ. ಅದನ್ನು ಇದು ಮಾಡು, ಪುಡಿ ಮಾಡು. ಪುಡಿಗೆ ಕೂಡಲೇ ಬೀಳ್ತದೆ. ಎಂಥ ಸೆಕೆ ಗೊತ್ತುಂಟಾ ಡೇ ಟೈಮಲ್ಲಿ ಇಲ್ಲಿ, ತಡಿಲಿಕ್ಕಾಗೋದಿಲ್ಲ. ಬಟ್ ಎ ಸಿ ಸಹ ಇಲ್ಲ, ಯಾಕೆಂತ ಹೇಳ್ತೇನೆ ನಾನು. ಡೇ ಟೈಮಲ್ಲಿ ತುಂಬ ಬಿಸಿಲಿದ್ದರೂ ಸಹ, ಇಲ್ಲಿ ಹೀಟ್ ಇದ್ದರೂ ಸಹ ನಮ್ಮ ಮನೆ ಒಳಗೆ ಉಂಟಲ್ಲ ಹಂಚಿದಾದ ಕಾರಣ, ಸೊ ಕೋಲ್ಡ್ ಇರ್ತದೆ ಸ್ವಲ್ಪ. ಹೊರಗೆ ಬಂದಾಗ ಮಾತ್ರ ಬಿಸಿ ತಡಿಲಿಕ್ಕಾಗೋದಿಲ್ಲ. ಬಟ್ ಸಂಜೆ ಆಗುವಾಗ ಇಲ್ಲಿ ತುಂಬ ಕೋಲ್ಡ್ ಆಗ್ತದೆ. ಯಾಕೆಂತ ಹೇಳಿದರೆ ಸುಳ್ಯ ಮತ್ತು ಕೊಡಗು ಬಾರ್ಡರ್ ಆದ ಕಾರಣ ಸಂಜೆ ಕೋಲ್ಡ್ ಆಗ್ತದೆ. ಬೆಳಿಗ್ಗೆ ಏನುಂಟು, ನಾವು ಒಳ್ಳೆ ಮೆಣಸೆಲ್ಲ ಅಪ್ಪ ತೆಗೆದು ಕೊಟ್ಟರು, ನಾವೆಲ್ಲ ಕ್ಲೀನ್ ಮಾಡಿ ಅದನ್ನು ಒಣಗಿಸ್ಲಿಕ್ಕೆ ಹಾಕಿ ಆಯಿತು. ಈಗ ಊಟ ಮಾಡಿ ಆದ ನಂತರ ನಾವು ಎಲ್ಲಿಗೆ ಹೊರಟಿದ್ದೇವೆ ಗೊತ್ತುಂಟ? ಈಗ ಗೇರು ಬೀಜದ ಸೀಸನ್ ನೋಡಿ, ಗೇರು ಬೀಜ ಹೆಕ್ಕಲೇಬೇಕಾಗ್ತದೆ. ಒಂದು ಚೂರು ಬಿಟ್ಟೆವು ಅಂತ ಹೇಳಿದರೆ ಅದು ಗೇರು ಬೀಜ ಉಂಟಲ್ಲ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಪ್ಪಾದರೆ ಅದಕ್ಕೆ ರೇಟ್ ಇರುವುದಿಲ್ಲ. ಸೊ ನಾವು ಡೈಲಿ ಅದನ್ನು ಹೆಕ್ಕಬೇಕು. ಹಾಗೆ ನಾವು ಗೇರು ಬೀಜ ಹೆಕ್ಕಲಿಕ್ಕೆ ಹೋಗ್ತಾ ಇದ್ದೇವೆ. ಆಯಿತು, ಬನ್ನಿ ನೋಡುವ. ಆಲ್ರೆಡಿ ಸ್ವಲ್ಪ ಗೇರು ಹಣ್ಣು ಬೀಜವನ್ನು ತಂದು ಹಾಕಿದ್ದಾರೆ. ಉಂಟಾಯ್ತು, ಸ್ವಲ್ಪ ಹೆಕ್ಕಲಿಕ್ಕೆ ಇನ್ನೂ ಸಹ ಉಂಟು ರೋಡಲ್ಲೆಲ್ಲ. ಸೊ ನಾವು ಹೆಕ್ಕಲಿಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ಮತ್ತೆ ಕ್ಲೀನ್ ಮಾಡೋದು ಅಂತ ಹೇಳಿ ಹೆಕ್ಕಿ ಆದ ನಂತರ. ನೋಡಿ ಗೇರು ಬೀಜ ಎಲ್ಲ ಹೆಕ್ಕಿ ಆಯಿತು. ಇನ್ನು ಸಪರೇಟ್ ಮಾಡುವಂಥದ್ದು ಬೀಜ ಮತ್ತು ಹಣ್ಣು.
ಅಪ್ಡೇಟ್ ಮಾಡಿದ ಹಣ್ಣು ಉಂಟಲ್ಲ, ಅದನ್ನು ದನಕ್ಕೆ ಹಾಕುವಂಥದ್ದು ನಾವು. ಈ ಕೊಳೆತದೆಲ್ಲ ಹಣ್ಣನ್ನು ನಾವು ಬಿಸಾಡ್ತೇವೆ, ಓನ್ಲಿ ಒಳ್ಳೆಯದನ್ನು ಮಾತ್ರ ಹಾಕುವಂಥದ್ದು. ಹಾಗೆ ನಾವು ಸಂಜೆ ಕಾಫಿಗೆ ದೋಸೆ ಬಂದವನ್ನು ಮಾಡಿ ಇಟ್ಟಿದ್ದೆವು ಆಲ್ರೆಡಿ ಫ್ರಿಜ್ಜಲ್ಲಿ. ಹಾಗೆ ಬೇಗ ಬೇಗ ಬಂದು ಒಯ್ಲಿಕ್ಕೆ ಆಗ್ತದೆ ಅಂತ ಹೇಳಿ, ಕೆಲಸ ಮಾಡಿ ಸುಸ್ತಾಗಿರ್ತದಲ್ವಾ, ಹಾಗೆ ಆಲ್ರೆಡಿ ಮಾಡಿ ಇಡ್ತೇವೆ ಫ್ರಿಜ್ಜಲ್ಲಿ.